ನಿಮ್ಮ ಚಂದ್ರಮೌಳಿ ಕಣ್ವಿ. ಬಹಳ ದಿನಗಳ ಪ್ರವಾಸದ ನಂತರ ನಿಮ್ಮೆದುರು ಕಣ್ವಿ ಕಾರ್ನರ್ನಲ್ಲಿ ಹಾಜರಾಗಿದ್ದೇನೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಹೋಮ್ ಟೆಸ್ಟ್ ಸೀರೀಸ್. ನಮ್ಮ ಸ್ಪಿನ್ ತಂತ್ರ ನಮಗೆ ಮುಳುವಾಯಿತು. ಇಂಡಿಯನ್ ಬ್ಯಾಟರ್ಸ್ ಆರ್ ದ ಬೆಸ್ಟ್ ಪ್ಲೇಯರ್ಸ್ ಆಫ್ ಸ್ಪಿನ್ ಬೌಲಿಂಗ್ ಎಂಬ ಮತ್ತೆ ಮಿತ್ ಅಂತ ಪ್ರೂವ್ ಆಯಿತು. ಈಗ ಗಂಭೀರ ಪರಿಸ್ಥಿತಿ ಉಂಟಾಗಿದೆ. ಈ ಅಧೋಗತಿಗೆ ಕಾರಣರಾರು ಅನ್ನೋನ್ ಆಫ್ ಸ್ಪಿನ್ನರ್, ಪ್ರಿಟೋರಿಯಾ ಸೌತ್ ಆಫ್ರಿಕಾದಲ್ಲಿ 36 ವರ್ಷಗಳ ಹಿಂದೆ ಹುಟ್ಟಿದಂಥ ಆಫ್ ಸ್ಪಿನ್ನರ್ ಸೈಮನ್ ರಾಸ್ ಹಾರ್ಮರ್. ಸೌತ್ ಆಫ್ರಿಕಾ ಪರವಾಗಿ 10 ವರ್ಷಗಳ ಹಿಂದೆ ಡೆಬ್ಯೂ ಮಾಡಿದ್ರು. ನಂತರ ಭಾರತ ಪ್ರವಾಸ ಕೂಡ ಕೈಗೊಂಡಿದ್ರು, ವಿಫಲರಾದರು. ನಂತರ ಸೌತ್ ಆಫ್ರಿಕಾ ಟೀಮ್ನಿಂದ ವಜಾ ಆದರು, ಡ್ರಾಪ್ ಮಾಡಿದರು ಇವ್ರನ್ನ. ಆದರೆ ಇವರಿಗೆ ತಾರೀಫ್ ಮಾಡಲೇಬೇಕು. ತಮ್ಮ ಆಫ್ ಸ್ಪಿನ್ನಿಂಗ್ ಸ್ಕಿಲ್ ಡೆವಲಪ್ ಮಾಡಬೇಕು ಅಂತ ಛಲ ತೊಟ್ಟು ಮುಂಬೈಗೆ ಬಂದರು 2016ರಲ್ಲಿ. ಅಲ್ಲಿ ಮುಂಬೈ ಮೈದಾನದಲ್ಲಿ ಇಂಡೋರ್ ನೆಟ್ಸಲ್ಲಿ 10 ದಿನಗಳ ಕಾಲ ಭಾಳಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟರು. ಅಲ್ಲಿ ಅವರ ಕೋಚ್ ಯಾರಾಗಿದ್ರು ಗೊತ್ತಾ? ಮುಂಬೈನ ಮಾಜಿ ಎ ಗ್ರೇಡ್ ಪ್ಲೇಯರ್ ಹಾಗೂ BCCI ಲೆವೆಲ್ 2 ಕೋಚ್, ಮುಂಬೈ ಮೈದಾನದ ಅನ್ಆರ್ಥೋಡಾಕ್ಸ್ ಕೋಚ್ ಅಂತೂ ಹೆಸರಾದಂಥ ಉಮೇಶ್ ಪಟ್ವಾಲ್. ಅವರು ಇವ್ರಿಗೇನು ಕಲಿಸಿದ್ದು ಅಂದರೆ, ಒಬ್ಬ ಆಫ್ ಸ್ಪಿನ್ನರ್ಗೆ ಫರ್ಮ್ ಗ್ರಿಪ್ ಹಾಗೂ ಹೆಚ್ಚು ರೆವಲ್ಯೂಷನ್ಸ್ ಬೇಕಾಗಿಲ್ಲ. ಆಫ್ ಸ್ಪಿನ್ನರ್ಗೆ ಬೇಕಾಗಿರೋದು ಅಂತಂದರೆ ಲೂಸ್ ಗ್ರಿಪ್ ಹಾಗೂ ಮೋರ್ ಯೂಸ್ ಆಫ್ ದ ಥಂಬ್, ಅಕ್ಯುರಸಿ ಮತ್ತು ಶಾರ್ಪ್ ಕ್ವಿಕ್ ಸ್ಪಿನ್ ಅಂತ. ಅದ್ರ ಬಗ್ಗೆ ಭಾಳಷ್ಟು ಪರಿಶ್ರಮ ಪಟ್ಟರು, ವರ್ಕ್ ಮಾಡಿದರು ಸೈಮನ್ ಹಾರ್ಮರ್. ನಂತರ 2017ರಲ್ಲಿ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಎಸೆಕ್ಸ್ ಪರವಾಗಿ ಇಂಗ್ಲಿಷ್ ಕೌಂಟಿ ಚಾಂಪಿಯನ್ಶಿಪ್ನಲ್ಲಿ ಬ್ಯಾಟರ್ಸ್ಗೆ ಹಲವಾರು ವರ್ಷಗಳ ಕಾಲ ಸಿಂಹಸಪ್ನರಾದರು. ಇಲ್ಲಿವರೆಗೆ 1000ಕ್ಕೂ ಹೆಚ್ಚು ಫಸ್ಟ್ ಕ್ಲಾಸ್ ವಿಕೆಟ್ಸನ್ನು ಪಡೆದುಕೊಂಡಿದ್ದಾರೆ ಹಾರ್ಮರ್. ಆದರೆ ಬ್ರೆಕ್ಸಿಟ್ ನಂತರ ಇಂಗ್ಲೆಂಡ್ ಪರವಾಗಿ ಅವರು ಆಡುವ ಆಸೆ ನುಚ್ಚುನೂರಾಯಿತು. 2021ರಲ್ಲಿ ಮರಳಿ ಬಂದರು ಸೌತ್ ಆಫ್ರಿಕಾಗೆ. ಈಗ ನಮ್ಮೆದುರು ಪ್ರತ್ಯಕ್ಷರಾಗಿ ನಮ್ಮನ್ನು ನುಂಗಿ ನೀರು ಕುಡಿದರು ಸೈಮನ್ ಹಾರ್ಮರ್. ಆದರೆ ಈ ಕೋಲ್ಕತ್ತಾ ಟೆಸ್ಟ್ನ ಯಶಸ್ಸಿನಲ್ಲಿ ಅವರು ತಮ್ಮ ಹಳೆ ಕೋಚ್ ಆದಂಥ ಉಮೇಶ್ ಪಟ್ವಾಲ್ ಅವರಿಗೆ ಥ್ಯಾಂಕ್ಸ್ ಹೇಳೋದನ್ನು ಮರೀಲಿಲ್ಲ. ಇದು ಅವರ ದೊಡ್ಡತನ. ಈಗ ಮುಂದಿನ ಟೆಸ್ಟ್ ಗೌಹಾತಿಯಲ್ಲಿದೆ. ಅಲ್ಲೇ ಉಮೇಶ್ ಪಟ್ವಾಲ್ ಅಸ್ಸಾಂ ಟೀಮ್ನ ಅಂಡರ್-23 ಸ್ಪಿನ್ ಬೌಲಿಂಗ್ ಕೋಚ್ ಆಗಿದ್ದಾರೆ. ಅಲ್ಲಿಬ್ಬರು ಭೇಟಿಯಾದರೆ ಮತ್ತೇನು ಹೊಸ ಟ್ರಿಕ್ಸ್ ಕಲಿತಾರೋ ಉಮೇಶ್ ಪಟ್ವಾಲ್ರಿಂದ ಸೈಮನ್ ಹಾರ್ಮರ್. ಏಜ್ ಈಸ್ ಜಸ್ಟ್ ಎ ನಂಬರ್. ಛಲ ಇದ್ದರೆ ಜಗತ್ತನ್ನೇ ಗೆಲ್ಬೋದು ಎಂಬುದಕ್ಕೆ ದೊಡ್ಡ ನಿದರ್ಶನ ಅಂತಂದರೆ ಸೈಮನ್ ರಾಸ್ ಹಾರ್ಮರ್ ಅಲ್ವೇ? ಏನಂತೀರ?